ಜಾಗ ಬಿಟ್ಟು ಔಷಧಿ ಇಲ್ಲೇ ಕೊಡ್ತಾರ, ಹೊರಗೆ ಬರ್ಕೊಡ್ತಾರ? ಇಲ್ಲೇ ಕೊಡ್ತಾರ. ಮತ್ತು ಡಾಕ್ಟರ್ಗಳು ಇರ್ತಾರ? ಮತ್ತೇನು ರೊಕ್ಕ ಏನು ಬೇಡೋದಿಲ್ಲ? ಇದು ನಾವು ಈ ಆಸ್ಪತ್ರೆಗೆ ಸಂಬಂಧಪಟ್ಟಂಗ ಜನವರಿ 1, 2025 ನಮ್ಮ ಆಯೋಗಕ್ಕೆ ಮನವಿ ಪತ್ರ ಕೊಟ್ಟು 1 ಇಯರ್ ಆಯ್ತು. ಈವರೆಗೆ ಇದ್ರದ್ದು ಯಾವುದೇ ಉತ್ತರ ಇಲ್ಲ, ಆಕ್ಷನ್ ಇಲ್ಲ. ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬ ಗರ್ಭಿಣಿಯ ಸಾವಾಗಿದೆ. ಒನ್ ಇಯರ್ ಬ್ಯಾಕ್. ಆಮೇಲೆ ಏನಾಯ್ತು, ಇಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗಲಿಲ್ಲ. ಇಲ್ಲಿಯ ವೈದ್ಯರು, ಸಿಬ್ಬಂದಿಗಳು, ಗರ್ಭಿಣಿ ತಾಯಿ ಬಡವಿದ್ದಳು, ಬಿಪಿಎಲ್ ಕುಟುಂಬದಲ್ಲಿ ಬರ್ತಕ್ಕಂಥ ಒಬ್ಬ ಹೆಣ್ಮಗಳಿಗೆ, ತಾಯಿಗೆ ರೊಕ್ಕ ಡಿಮ್ಯಾಂಡ್ ಮಾಡ್ತಾರೆ. ಅವರಲ್ಲಿ ರೊಕ್ಕ ಇರಲಿಲ್ಲ. ರೊಕ್ಕ ಇಲ್ಲದೆ ಇರೋದ್ರಿಂದ ಇಲ್ಲಿಯ ಖಾಸಗಿ ಆಸ್ಪತ್ರೆ ನಡೀತಾ ಇದೆ. ಒಂದು ಇಲ್ಲಿಯ ಆಗಿನ CM ಆಗಿರ್ತಕ್ಕಂಥ ಚೀಫ್ ಮೆಡಿಕಲ್ ಆಫೀಸರ್ ಆಗಿರ್ತಕ್ಕಂಥ ಡಾಕ್ಟರ್ ಶಿವಾನಂದ್ ಅಂತೇಳಿ ಮತ್ತು ಅವ್ರ ಜೊತೆ ಇರತಕ್ಕಂಥ ಕೆಲವು ಸ್ಟಾಫ್ ನರ್ಸ್ಗಳು ಅವ್ರು ಸೇರಿಕೊಂಡು ಇಲ್ಲಿ ಒಂದು ಹೆರಿಗೆ ಕೇಸ್ಗಳನ್ನು ಒಂದು ದಂಧೆಯಾಗಿಸ್ಕೊಂಡಿದ್ದಾರೆ. ಇಲ್ಲಿ BPL ಕುಟುಂಬದವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಆ ಕುಟುಂಬಗಳನ್ನ BPL ಇಲ್ಲ ಅಂದ ತಕ್ಷಣನೇ ಅವ್ರನ್ನ ರೆಫರ್ ಟು ಖಾಸಗಿ ಆಸ್ಪತ್ರೆ, ರಾಯಚೂರಲ್ಲ ಇಲ್ಲೇ ಜನ ನಿಮ್ಮ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ರೆಫರ್ ಮಾಡ್ತಾರೆ. ಅಲ್ಲಿ ಸುಮಾರೇನೋ ಒಂದು ಪೇಷಂಟ್ಗಳಿಂದ ಯಾವ ವಿಚಾರಕ್ಕಂದ್ರೆ ಈ ಮಕ್ಕಳು ತಡಿತಕ್ಕಂಥ ಕೇಸ್ಗಳಿಗೆ ಮೇಡಮ್ ಮಕ್ಕಳು ತಡಿತಕ್ಕಂಥ ಕೇಸ್ ಮಾಡ್ತಾರೆ. ಮಕ್ಕಳ ಜನನ ಅಂದ್ರೆ ಏನಂತ ಅಲ್ಲಲ್ಲ ಮಕ್ಕಳು ಅಲ್ಲ ಹೆಚ್ಚು ಮಕ್ಕಳನ್ನ ಹಿಡಿಬಾರ್ದು ಅಂತ ಹೇಳಿ ಪ್ಲಾನಿಂಗ್ ವಿಚಾರದಲ್ಲಿ ಇಲ್ಲಿ BPL ಹೋಲ್ಡರ್ಸ್ ಬರ್ತಾರೆ. ಯಾರು BPL ಇಲ್ಲಾಂದ್ರೆ ತಕ್ಷಣ ಅಲ್ಲಿ ಕಳಿಸಿ ಸುಮಾರು 8-10 ಸಾವಿರ ರೂಪಾಯಿಗಳನ್ನ ವಸೂಲಿ ಮಾಡ್ತಾರೆ. ಇಲ್ಲಿ ಖಾಸಗಿ ಆಸ್ಪತ್ರೆ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಹೆಸರಿನಲ್ಲಿ ಏನು ಜನನಿ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಒಂದು ದೊಡ್ಡ ದಂಧ ನಡೆದಿದೆ. ಇವರು ಇಲ್ಲಿ ಇದ್ದಾರ, ದೇವತಗಲ್ಲನ ಗ್ರಾಮದಲ್ಲಿ ಇದ್ದಾರೆ ಮೇಡಮ್. ಇದಕ್ಕೆ ಅವರು ತಾಯಿ ಇದ್ದಾಳ ಅಂದ್ರೆ ಅವರು ಅಜ್ಜಿ ಕನೆಕ್ಷನ್ ನಂಬರ್ ಕೊಡ್ತೀವಿ ಮೇಡಮ್. ಅವ್ರು ಬರ್ತಾರೆ, ಇಲ್ಲಿ ಕರ್ಸ್ತಾ ಇದ್ದೀವಿ. ಬಟ್ ಟೈಮ್ ಹೆಚ್ಚು ಕಡಿಮೆ ಆಯ್ತು, ನಮ್ಗೆ ಸಮಯ ಇಲ್ಲೇ ಕೆಲಸ ಸರ್ ಬಿಡಬೇಡಿ ಸರ್ ಪ್ಲೀಸ್ ಸರ್, ನಮ್ಗೆ ಕೆಲಸ ಮಾಡಕ್ಕೆ. ಈಗ ಈ ತಾಯಿ ಇದ್ದಾರಲ್ಲ, ತಾಯಿ ಮಕ್ಕಳು ಅನಾಥ ಆಗಿದ್ದಾವೆ. ಕನೆಕ್ಟ್ ನಂಬರ್ ಕೊಡ್ರಿ, ಅವ್ರ ನಂಬರ್ ಕೊಡ್ರಿ, ನಾವು ಏನೇನು ಸಹಾಯ ಮಾಡ್ಬೇಕಾಗತ್ತೆ ಅದನ್ನೆಲ್ಲ ಮಾಡಿಸ್ತೀವಿ. ನಂಬರ್ ಕೊಡಿ, ಡೀಟೇಲ್ಸ್ ತಗೊಳ್ತಾರೆ. ಮಾರುತಿ ಅವರೇ, ಈ ಕೇಸ್ ಪರ್ಸನಲ್ ಆಗಿ ಫಾಲೋ ಮಾಡಬೇಕು. ಹಿಂದೆ ಹೋಗಿದ್ದೀವಿ ಸರ್ ಏನಾದರೂ ಬದಲಾವಣೆ ಹೋಗಿ 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 ಅಣ್ಣ ಹಿಂದೆ ಹೋಗಿ ಅಣ್ಣ ಕಡೆ ಹೋಗಿ ಓಕೆ ಮೇಡಮ್ ಓಕೆ ಇಲ್ಲ ಅಂದ್ರೆ ಫಸ್ಟು
ಸರ್ ಒಂದು ಸ್ವಲ್ಪ ನೋ ಮೇಡಮ್ ಈಸ್ ಇನ್ ಆಲ್ಕೋಹಾಲಿಕ್ ಇಂಟಾಕ್ಸಿಕೇಷನ್. ಏನಿಗೆ ಬಂದಿರಿ? ಡಾಕ್ಟರ್ ಯಾಕಂದ್ರಿ ಯಾಕೆ ರಾಜ್ಯಕ್ಕೆ ಕಳಿಸ್ತಾರ? ಕೇಳ್ತೀನಿ ಮತ್ತೆ ಇವ್ರೇನ್ ಮಾಡ್ತಾರೆ? ನಾನು ಐ ವಿಲ್ ಅಟೆಂಡ್ ಮೇಡಮ್ ಕೇಳ್ತೀನಿ. ಅಂದ್ರೆ ನೀವೆಲ್ಲ ಪೇಷಂಟ್ಸ್ಗೂ ಹಂಗೆ ಮಾಡ್ತೀರೇನ್ರಿ? ಕಣ್ಣು ಮುಂದೆ ಹೇಳ್ತಾರ. ಐ ವಿಲ್ ಅಟೆಂಡ್ ನಾನು ಕೇಳ್ತೀನಿ. ನಮ್ಮ ಡೆಂಟಲ್ ಸರ್ಜನ್ ಐ ವಿಲ್ ಆಸ್ಕ್. ಏನು ಇದು? ಎಲ್ಲಿ ಹೋದ್ರು? ಗೊತ್ತಿಲ್ಲ. ಮಾತಾಡಪ್ಪ ಪ್ಲೀಸ್. ಡಾಕ್ಟರ್ ಅವ್ರ ಮಗಳಿಗೆ ರಕ್ತ ಏರಿಸ್ಬೇಕು ಅಂದ್ರಂತಲ್ಲ, ಗರ್ಭಿಣಿ ಏನು ಕೇಳ್ತೀನಿ ಮೇಡಮ್. ಯಾವ್ದಿದ್ದಾವಮ್ಮ? ಆಯ್ತು ಯಾರು ಗೈನಕಾಲಜಿಸ್ಟ್? ಗೈನಕಾಲಜಿಸ್ಟ್ ಇಲ್ಲ ಮೇಡಮ್. ಸಿನ್ಸ್ 3 ಇಸ್ ವೇಕೆಂಟ್. ಸಿನ್ಸ್ 3 ಇಸ್ ಪ್ರಾಬ್ಲಮ್ ಇಲ್ಲ. ಬೇರೆ ನಮ್ಮ ಡೆಲಿವರಿ ಎಲ್ಲ ಹೆಂಗ್ ಮಾಡ್ತೀರಾ? ಮೇಡಮ್ ಡೆಲಿವರಿ ನಮ್ಮ ಡಾಕ್ಟರ್ಸು ಮತ್ತು ನರ್ಸಿಂಗ್ ಆಫೀಸರ್ಸ್ ಮಾಡ್ತೀವಿ. ಆಮೇಲೆ ಸಿಜೇರಿಯನ್ ಬೇರೆ ಕಡೆಯಿಂದ ಬಂದು ವೀಕ್ಲಿ ಟ್ರೈಸ್ ಮಾಡ್ತೀವಿ. ನಾಳೆ MU ಹೇಳ್ತೀರಾ? ಅಟೆಂಡ್ ಮಾಡ್ತೀನಿ. ಡಾಕ್ಟ್ರೇ, ಯಾವುದೇ ಥರ ನ್ಯೂಟ್ರಿಷನ್ ಇಲ್ಲ, ಹೆಂಗೆ ಸಹಾಯ ಮಾಡ್ತೀರಾ? ಯಾವ ಥರ ಸರ್ಕಾರ ಸ್ಕೀಮ್ಸ್ ಮೇಲೆ ಈ ತಾಯಿ ಆರೋಗ್ಯನ ಪರಿಚೇತನ ಮಾಡ್ತೀರಾ? ಹೇಳಿ ನೋಡೋಣ. ಮೇಡಮ್, ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ಫೆಸಿಲಿಟಿ ಬರುತ್ತೆ ಮೆಡಿಕಲ್ ಟೀಮ್. ಏನು ಮಾಡ್ತೀರಾ? ಈಗ ಅಕ್ಕಿಂದ ಬೇಸಿಕಲಿ ಫಿಸಿಷಿಯನ್ ಆಮೇಲೆ ಅಲ್ಲ ಮೇಡಮ್, ಫೀಡಿಂಗ್ ಬಂದಾಗೆ ಇವ್ಯಾಲ್ಯೂಟ್ ಆಲ್ ಥಿಂಗ್ಸ್. ಇವ್ಯಾಲ್ಯೂಟ್ ಮಾಡಿ ಆಕೆ ಡಯಾಗ್ನೋಸ್ ವಾಟ್ ಇಸ್ ದ ಡಿಸೀಸ್ ಮಾಡಿಬಿಟ್ಟು ಆಕೆ ಏನು ಚಿಕಿತ್ಸೆ ಕೊಡಬೇಕು ಚಿಕಿತ್ಸೆ ಇದು ಮಾಡ್ತೀವಿ. ಮಕ್ಕಳಿಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅದನ್ನ ಮಾಡ್ತೀವಿ ಮೇಡಮ್. ಅದು ಯಾವ ಸ್ಕೀಮ್ ಐತೆ? ಅದು NRC ಮಾಡ್ತೀವಿ. ನ್ಯೂಟ್ರಿಷನ್ ರಿಹಬಿಲಿಟೇಷನ್ ಸೆಂಟರ್ ವಿಲ್ ಅಡ್ಮಿಟ್ ಡೇ ಫಾರ್ 14 ಡೇಸ್. ಅದು ಮಾಡ್ತೀವಿ. ಈ ಥರ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಈ ಥರ ಬಂದರೆ ಏನು ಮಾಡೋದು? ಮೇಡಮ್, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಏನಿರ್ತದಲ್ಲ ನಮ್ಮಲ್ಲಿ ಮೆಡಿಕಲ್ ಇದನ್ನು ನಾವು ವಿಲ್ ಅಟೆಂಡ್ ಆಲ್ ದ ಥಿಂಗ್ಸ್. ಮೆಡಿಕಲ್ ಇದನ್ನು ನಾವು ವಿಲ್ ಅದು ಅಟೆಂಡ್. ಮಕ್ಕಳಿಗೆ ಮಾತ್ರನಾ? ಅದು ಮಕ್ಕಳಿಗೆ NRC ಮಕ್ಕಳಿಗೆ ಮಾತ್ರ ಮೇಡಮ್, ಮಹಿಳೆಯರಿಗಿಲ್ಲ. ಅಲ್ಲ, ಮಹಿಳೆಯರು ಆ ಥರ ಬಂದಾಗ ಯಾವ ಥರ? ಮೇಡಮ್, ನಮ್ದೇನಿದೆಲ್ಲ ವಿಲ್ ಕೌನ್ಸಿಲಿಂಗ್ ಇದೆ ಮೇಡಮ್. RKS ಅಂತ ಒಂದು ಕೌನ್ಸಿಲರ್ಸ್ ಇದ್ದಾರೆ. ಈಗ ಅವ್ರಿಗೆ ಅದನ್ನ ವಿಲ್ ಅಟೆಂಡ್. ನೀವೆಲ್ಲ ಫ್ರೀ ಮಾಡ್ತೀರಾ? ಮೆಡಿಕಲ್ ಏನದು ನಾವು ಮಾಡ್ತೀವಿ. ಬಟ್ ಫಾರ್ ದ ಇದಕ್ಕೆ ನ್ಯೂಟ್ರಿಷನ್ಗೆ ಯಾವಾಗ ಕರ್ಕೊಂಡ್ಬಂದಿರೋ? ಏನು ಟ್ರೀಟ್ಮೆಂಟ್ ಮಾಡಲ್ಲವ?
ಮಾಡ್ತಾ ಇದ್ದಾರಲ್ಲ, ರೊಕ್ಕ ಏನು ತಗೊಳಲ್ಲ ನಿಮ್ಮಲ್ಲಿ. ಮೇಡಮ್ ಅದು ಯೂಸರ್ಸ್ ಚಾರ್ಜ್ ಇರುತ್ತೆ. BPL ಗೆ 50% ಇರುತ್ತೆ, APL ಗೆ ವಾಟರ್ ಯೂಸರ್ಸ್ ವಿಲ್ ಕಲೆಕ್ಟ್ ಯೂಸರ್ ಚಾರ್ಜ್. ಫಾರ್ JSY 42 days ವಿಲ್ ನಾಟ್ ಕಲೆಕ್ಟ್ ಯೂಸರ್ ಚಾರ್ಜಸ್. ಫಾರ್ ಅದರ್ಸ್ ವಿಲ್ ಕಲೆಕ್ಟ್ ಯೂಸರ್ ಆಸ್ ಪರ್ ಗೌರ್ಮೆಂಟ್ ಇದ್ರ ಪ್ರಕಾರ ಕಲೆಕ್ಟ್ ಮಾಡ್ತಾರೆ. 150 ರೂಪಾಯಿನೂ ಅವ್ರ ಹತ್ರ ಇಲ್ಲ ಅಂದ್ರೆ ಮೇಡಮ್ ಸಮ್ಟೈಮ್ಸ್ ಎಕ್ಸಮ್ಟೆಡ್ ಅಂತವಿದ್ರೆ ವಿಲ್ ಎಕ್ಸೆಪ್ಟ್ ದೆಮ್. ಹಂಗೇನಿದ್ರೆ ನಾವು ಹಂಗೆ ಕಳ್ಸಂಗಿಲ್ಲ ಮೇಡಮ್. ನೋಡಿದ್ರೆ ಅವ್ರ ಹತ್ರ ಏನು ರೊಕ್ಕ ಇಲ್ಲ. 150 ರೂಪಾಯಿನೂ ಮೇಡಮ್ ತಗೋಬೇಡಿ. ಓಕೆ ಶೂರ್ ಮ್ಯಾಮ್. ಅದೆಲ್ಲ ನೀವು ನಾನು ಮಾಡ್ತೀನಿ. ಚಲೋ ತಿನ್ಬೇಕು. ಎಲ್ಲರೂ ಹೋಗ್ಬೇಡ್ರಿ, ಪಬ್ಲಿಕಲ್ಲಿ ಎಲ್ಲರೂ ವೇಟ್ ಮಾಡಿ. ಡಿಸ್ಪೆನ್ಸ್ ಮೇಡಮ್ ಇಲ್ಲ ಟೋಟಲ್ ಮೊತ್ತ during that 48 hours, 48 to 72 hours. That already case booked in the police station, madam. ಯಾರು Madam, ಇದನ್ನು ಮಾಡಿದ್ದಾರೆ ಮೇಡಮ್. ಈಗ ನಿಮ್ಮ ಹತ್ರ ಡೆಲಿವರಿ ಎಷ್ಟು? 180 hours. Sir, cesarean 10 to 14 because you don't have gynecologist. We'll MOU ಮಾಡ್ತೀವಿ. ಫ್ಯಾಮಿಲಿ ಪ್ಲಾನಿಂಗ್ಗೆ ನಾವು ಇಲ್ಲ ಮೇಡಮ್ ಲ್ಯಾಪ್ರೋಸ್ಕೋಪಿಕ್ ಫ್ಯಾಮಿಲಿ ಪ್ಲಾನಿಂಗ್ಗೆ ಡಾಕ್ಟರ್ಗಳೆಲ್ಲ ಹೊರಗಡೆ ಬರ್ಕೊಡ್ತಾರೆ ಅಂತ ಆಚೆ ಕಡೆ ಕಂಪ್ಲೇಂಟ್. ಹೌದಾ? ಮೇಡಮ್ ಇಲ್ಲ ಲ್ಯಾಪ್ರೋಸ್ಕೋಪಿಕ್ ಎಲ್ಕಿಯೂ ನಾವು ಇಲ್ಲೇ ಮಾಡ್ತೀವಿ ಮೇಡಮ್. ಈಗ ಕೆಲವೊಂದು ಹೆಂಗಿರ್ತಾರೆ ಅಂತಂದ್ರೆ ನಾವು ಯಾವುದೇ ಪೇಷಂಟಿಗೆ ಹೊರಗೆ ಕೊಡ್ತೀವಿ. ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸಸ್ JSY ಅಂಡರ್ ಬರ್ತಕ್ಕಂಥ ಯಾವುದೇ ಸರ್ವಿಸ್ ಇಲ್ಲ ಹಾಂ ಮೇಡಮ್. ಈ ಕೆಲವೊಂದು ಅವ್ರು ಡೈರೆಕ್ಟ್ ಆಗಿ ವಿಲ್ ನಾಟ್ ಕಮ್ ಟು ನೋ ಇದು ಡಿಸ್ಪೆನ್ಸರಿ. ಈ ಕಡೆ ಬರೋ ಇರಿ ಸಾಹೇಬ್ರಿ. ಸರ್ ಅವ್ರು ಕಳಿಸಿ ಸರ್. ಏನು ಸರ್ ನೋಡ್ರಿ ಸರ್ ಹಿಂಗೆ ಹಿಂದೆ ಸರ್ ತಿಂಗಳಾಗುವಷ್ಟು ಔಷಧಿ ಕೊಡ್ತಾರಾ? ಏನೇನು ಆಚೆ ಕೊಟ್ಟರು ಅವ್ರು తీసుకుమంటున్నారు. ಡೆಂಟಲ್ ಅವ್ರು ಮೇಡಮ್ ದಟ್ ಐ ವಿಲ್ ಅಟೆಂಡ್. ವೈ ಯು ಹ್ಯಾವ್ ಟು ಸೆಂಡ್ ಮೇಡಮ್ ನೋಡ್ತೀನಿ ನೋಡೋದೇನು, ನಾನು ಡೆಂಟಿಸ್ಟ್. ಅದೇನಾದ್ರು ಡೆಂಟಲ್ ಸರ್ಜನ್ ನೋಡಿ ಯಾಕ್ರಿ ಕಳಿಸ್ತೀರಾ ನೀವು ಆಚೆ ಕಡೆ? ಡೆಂಟಲ್ ಸರ್ಜನ್ ಯಾಕೆ ಇರ್ಬೇಕಂತಿದ್ರೆ ಆಸ್ಪತ್ರೆಯಲ್ಲಿ? ಕೇಳ್ತೀನಿ. ಆ ತಾಯಿ ಬಡವಳು ನೋವಿಂದ ಬಂದಿದ್ದಾಳೆ, ಅಲ್ಲಿ ತೆಗಿಯಕ್ಕೂ ಆಗದೆ ಇದ್ಮೇಲೆ ಕ್ಲಿನಿಕ್ ಕ್ಲೋಸ್ ಮಾಡಿ. ನಾನು DC ಅವ್ರಿಗೆ ಹೇಳ್ತೀನಿ. ಏನಮ್ಮ ಇದು ಇಲ್ಲ ಇಷ್ಟು ಕೊಟ್ಟಾರಲ್ಲ ತಾಯಿ. ಮೂರು ಕೊಟ್ಟಾರಲ್ಲ ತಾಯಿ. ಚೀಟಿ ಎಕ್ಸ್ಚೇಂಜ್ ಆಗಿದೆ. ಚೀಟಿ ಎಕ್ಸ್ಚೇಂಜ್ ಚೀಟಿ ಕೊಡ. ಎಲ್ಲದ
5 days ಕೊಡ್ತೀರಾ? ಹಂಗಿರಲ್ಲ. ಯಾರು ಬರಬೇಕು? ನೀವೇ ನನಗೆ ಹೇಳ್ತಿದ್ದೀರಲ್ಲಮ್ಮ. ಕಂಟಿನ್ಯೂ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲ. ಈ ಡಾಕ್ಟ್ರೇನವ? ನಾನು ಹೇಳ್ಬಾರ್ದಲ್ಲ ನನಗೆ. ಬಂದ್ಬಿಟ್ಟಿನಿ ಹೇಳ್ಕೊಡ್ತೀಯಲ್ಲವ. ಯಾರು ಬರ್ಕೊಡ್ತೀನಿ ಡಾಕ್ಟರ್ ಯಾರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅವರು ಇದು ಮಾಡ್ತಾರೆ ಮೇಡಮ್. ಹೌ ಮಚ್ ಶಿ ನೀಡ್ಸ್ ಅಂತ ಮಾಡ್ತಾರೆ. She needs only 5 days, 5 tablets. ನಮ್ಮ ಹಂಗಲ್ಲ, ಅವ್ರು ಏನು ನೋಟ್ ನೋಡಿರ್ತಾರೆ ಮೇಡಮ್. ಡಾಕ್ಟರ್ ನೋಡಿದವರು ಐ ವಿಲ್ ಆಸ್ಕ್ ದೆಮ್ ಹೌ ಇಸ್ ರಿಟರ್ನ್ ವಾಟ್ ಈಸ್ ದ ಕ್ರೈಟೀರಿಯಾ ಟು ರೇಟ್ ದೋಸ್ ಟ್ಯಾಬ್ಲೆಟ್ಸ್. ಯೂಶ್ವಲಿ ನಾವು ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟರೆ ಸೋ ಮಚ್ ಗರ್ಭಿಣಿಗೆ ಬೇರೆ ಆಯಿಗೆ ಬೇರೆ. ಆಯಿ ನಮ್ಮಲ್ಲೂ ಆಯಿ ಇದ್ದಾರಲ್ಲ, ಅಟ್ಲೀಸ್ಟ್ 1 ಮಂತ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡ್ತೀವಿ. 10 ದಿನ 5 ದಿವಸ ಯಾವ ಲೆಕ್ಕ ಅಂತ ನಮ್ಗೆ ಗೊತ್ತಾಗಿಲ್ಲ. ಎಲ್ಲ ಕೊಡ್ತಾರಲ್ರಿ ಆಯಿ ನಿಮಗೆ. ನೀವು ಪ್ರತಿ ತಿಂಗಳ ಬಂದು ಇಸ್ಕೋತೀರಾ? ಎಷ್ಟು ಚೆನ್ನಾಗಿ ಬಿಟ್ಟಿರೋದ್ರಿಂದ ಒಳಗಡೆ ಜಾಗನೇ ಇಲ್ಲ. ಹೋಗ್ರಿ ಹೋಗ್ರಿ. ಒಂದೇ ನಿಮಿಷ ಮಗುಗೆ ಭಾಗ್ಯಲಕ್ಷ್ಮಿ ಬಾಂಡೆಲ್ಲ ಯಾರು ಹೇಳೋರು? ಅವ್ರ ಮನೆ ಅವ್ರ ಮನೆ ಅಲ್ಲೇ ಆ ಕಡೆಗೆ ಆಗ ಮಗುಗೆ ಭಾಗ್ಯಲಕ್ಷ್ಮಿ ಇದೆಯಲ್ಲ ಈಗ ಸುಕನ್ಯಾ ಸಮೃದ್ಧಿ ಎಷ್ಟು ವರ್ಷ ಸುಕನ್ಯಾ ಸಮೃದ್ಧಿ ಮೇಡಮ್ ನೀವು ಮುಂದೆ
ಏನು ಸಿಗಲಿಲ್ಲ ಈಗ ನಿಂತ್ರೆ ಎಲ್ಲೂ ನಿಂತ್ಕೊಡ ಸರ್. ಈ ಥರ ಪ್ರಾಬ್ಲಮ್, ಈ ಥರ ಇದ್ರೆ ಎಲ್ಲಿ ನಿಲ್ತೀರಿ? ಇದ್ರ ಅವಶ್ಯಕತೆ ಏನಿದೆ ಸರ್? ಒಳಗೇನೆ ಬರ್ತಾ ಇದ್ದಾರೆ. ಬನ್ನಿ ಬನ್ನಿ ಯಾವ ಕಡೆ ಸರ್ ಇದು? ಹೋಗಿ ಹೋಗಿ ಸರ್, ಹೋಗಿ ಮುಂದೆ ಹೋಗಿ ಹೋಗಿ ಸರ್. ಅಡ್ಡ ಬರ್ತೀನಿ ಅಣ್ಣ, ನೀವು ಅಡ್ಡ ಬರ್ಬೋದು. ಲೇಬರು ಮಾತಾಡಿದ್ರೆ ಲೇಬರ್ ಜನರು ಮಾಡ್ತಾರೆ. ಮೇಲ್ ಫೀಮೇಲ್ ವಾರ್ಡ್ ಜನರಲ್ ವಾರ್ಡ್ ಸಪ್ರೇಟ್ ಮಾಡಿ ಜನರಲ್ ಪೇಷಂಟ್ಸ್ ಹೋಗಿ ಅಮ್ಮ ಹೋಗಿ ಇರಿ ಸರಿ ಅಮ್ಮ ಸೈಡ್ ಇರಿ ಈ ಕಡೆ ಬಾ. ಅಣ್ಣ ಹಿಂದೆ ನಡಿ ಅಣ್ಣ, ನೀನು ಎದಕ್ ಮುಂದೆ ಗೊತ್ತೇ ನೀನು? ಹೋಗ್ಬೇಡ್ರು ಎಲ್ಲರೂ ಮತ್ತೆ ಬಾಬು ಬಾವಿಗೆ ಸರ ಈ ಕಡೆ ರಿಪೇರಿ ಇದು ಮಾಡಿದ್ವಿ. ಇಲ್ಲ, ಅದು ರಿಪೇರಲ್ಲಿ ಇದೆ ಸರ್. ಮೇಡಮ್ ಇದಾಗಿದೆ. ಆಸ್ಪತ್ರೆ ಗಲೀಜಾಗಿರ್ಬೇಕು. ನೀವು ರಿಪೇರಿ ಮಾಡಿಸ್ರಿ, ನಾಳೆ ಯಾರು
ಎಲ್ಲರೂ ಪೇಷಂಟ್ ನಡ್ರಿ ನೀ ಒಳಗೆ ಹೋಗ್ಬೇಡಪ್ಪ. ಎರಡನೇ ವಾರ್ಡಲ್ಲಿ TNC ಇದೆ ಮೇಡಮ್, ಇದು ಎಕ್ಸ್ಕ್ಲೂಸಿವ್ ಫಾರ್ ಮ್ಯಾಟರ್ನಿಟಿ ವಾರ್ಡ್, ಮ್ಯಾಟರ್ನಿಟಿ. ಹಾಂ, ANC ವೇಟಿಂಗ್. ದಯವಿಟ್ಟು ಫೈಲ್